ಹಲೋ ಎವ್ರಿವನ್, ವೆಲ್ಕಮ್ ಟು ಕೋಡರ್ 21 ಟ್ಯುಟೋರಿಯಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಈ ವಿಡಿಯೋದಲ್ಲಿ ವೇರಿಯೇಬಲ್ಸ್ನ ಬರಿಬೇಕು ಅಂತಂದರೆ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯಾವ್ಯಾವ ಡೇಟಾ ಟೈಪ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ಜಾವಾದಲ್ಲಿ ಯಾವ್ಯಾವ ಡೇಟಾ ಟೈಪ್ಸ್ ಅವೈಲಬಲ್ ಇದೆ ಆ್ಯಂಡ್ ಯಾವ ಡೇಟಾ ಟೈಪ್ನ ಯಾವ ಸಿಚುವೇಶನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಜಾವಾ ಡೇಟಾ ಟೈಪ್ಸ್ ಕೆಳಗಡೆ there are two types: primitive data types and non-primitive data types. And under primitive, we have non-numeric type and numeric type. So, basic understanding, numeric and non-numeric ಅಂತಂದ್ರೆ ಡಿಫ್ರೆನ್ಷಿಯೇಟ್ ಅರ್ಥ ಮಾಡ್ಕೊಳ್ಳೋಣ. ನ್ಯೂಮರಿಕ್ ಅಂದರೆ ನಂಬರ್ಸ್, ನಾನ್ ನ್ಯೂಮರಿಕ್ ಅಂತಂದರೆ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ಆ್ಯಂಡ್ ಕ್ಯಾರೆಕ್ಟರ್, ಎನಿ ಕ್ಯಾರೆಕ್ಟರಿಂದ ಕೀಬೋರ್ಡ್. ಸೊ ಬೂಲಿಯನ್ ಅಂತಂದರೆ ತಲೆಯಲ್ಲಿ ಇಟ್ಕೊಳ್ಳಿ, ಟ್ರೂ ಆರ್ ಫಾಲ್ಸ್ ಮಾತ್ರನೇ ಇದು ಅಕ್ಸೆಪ್ಟ್ ಮಾಡುತ್ತೆ, ಬೇರೆ ಯಾವ ವ್ಯಾಲ್ಯೂನು ಸ್ಟೋರ್ ಮಾಡೋಕ್ಕಾಗಲ್ಲ. ಕ್ಯಾರ್ ಅಂತಂದರೆ ಈ ಕ್ಯಾರ್ ಟೈಪ್ ಒಳಗಡೆ ಕೀಬೋರ್ಡಲ್ಲಿರೋಂಥ ಎನಿ ಕ್ಯಾರೆಕ್ಟರ್, ಮೇ ಬಿ 1, 2, 3 ಅಥವಾ ABCD ಅಥವಾ ಡಾಲರ್ ಸಿಂಬಲ್, ಕರೆನ್ಸಿ ಸಿಂಬಲ್, ಆ ಥರ ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಈ ಕ್ಯಾರ್ ವೇರಿಯಬಲ್ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ನ್ಯೂಮರಿಕ್ ಒಳಗಡೆ ನಂಬರ್ಸ್ನ ಸ್ಟೋರ್ ಮಾಡ್ಬೋದು. ಬಟ್ ಎಗೇನ್ ದರ್ ಆರ್ ಟೂ ಟೈಪ್ಸ್ ಕೊಟ್ಟಿದ್ದಾನೆ, ಇಂಟೀಜರ್ ಅಂತ ಕೊಟ್ಟಿದ್ದಾನೆ, ಫ್ಲೋಟಿಂಗ್ ಅಂತ ಕೊಟ್ಟಿದ್ದಾನೆ. ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡೋದಪ್ಪ? ಈಗ ಲೆಸ್ ನನ್ನ ಹತ್ರ 100 ಅನ್ನೋದು ವ್ಯಾಲ್ಯೂ ಇದೆ. ಆ 100 ಅನ್ನೋ ವ್ಯಾಲ್ಯೂನ ಯಾವುದಕ್ಕೆ ಸ್ಟೋರ್ ಮಾಡ್ಬೋದು? ಇಂಟೀಜರ್ ಸ್ಟೋರ್ ಮಾಡ್ಬೋದು. 100.5 ಪೈಸೆ ಅಂತ ಬಂದಾಗ ಫ್ಲೋಟಿಂಗ್, ಪಾಯಿಂಟ್ ಚೇಂಜ್ ಅಂತ ಬಂದಾಗ ಫ್ಲೋಟಿಂಗ್ನ ಚೂಸ್ ಮಾಡಬೇಕು. ಈಗೇನಿದ್ರು ಕೆಳಗಡೆ ಮತ್ತೆ 4 ಟೈಪ್ ಇದೆ, ಫ್ಲೋಟಿಂಗಲ್ಲಿ 2 ಟೈಪ್ ಇದೆ, ಯಾವುದನ್ನ ಯಾವಾಗ ಚೂಸ್ ಮಾಡಬೇಕು? ಕನ್ಫ್ಯೂಷನ್ ಇದೆ ಅಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೆಸ್ಸೆ ನನ್ನ ಹತ್ರ 2 ಲೀಟರ್ ಆಫ್ ವಾಟರಲ್ಲಿದೆ ಆ್ಯಂಡ್ ಬೈಟ್ ಅನ್ನೋದು 1 ಲೀಟರ್ ವಾಟರ್ ಕ್ಯಾನ್, ಶಾರ್ಟ್ ಅನ್ನೋದು 2 ಲೀಟರ್ ವಾಟರ್ ಕ್ಯಾನ್, ಇಂಟ್ ಅನ್ನೋದು 3 ಲೀಟರ್ ವಾಟರ್ ಕ್ಯಾನ್, ಲಾಂಗ್ ಅನ್ನೋದು 4 ಲೀಟರ್ ವಾಟರ್ ಕ್ಯಾನ್. ನನ್ನ ಹತ್ರ ಎಷ್ಟಿದೆ? 2 ಲೀಟರ್ ಇದೆ. ಈ 2 ಲೀಟರ್ಗೆ ಬೆಸ್ಟ್ ಆಪ್ಷನ್ ಯಾವುದಪ್ಪ? ಶಾರ್ಟ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಇಂಟು 3 ಲೀಟರ್ ಹಿಡಿತೆ, ಬಟ್ ಸ್ಟಿಲ್ 2ನ ಅದ್ರೊಳಗೆ ಫಿಟ್ ಆಗುತ್ತೆ. 2 ಲೀಟರ್ ವಾಟರ್ ಹಾಕ್ಬೋದು, 4 ಒಳಗಡೆನೂ ಹಾಕ್ಬೋದು. ಈ 3ರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಬೆಸ್ಟ್ ಆಪ್ಷನ್ ಫಾರ್ ಆರ್ ರಿಕ್ವೈರ್ಮೆಂಟ್ ಫಾರ್ ದ ಕರೆಂಟ್ ಸಿಚುಯೇಷನ್ 2 ಇಸ್ ಅನಫ್. ಸೊ ಶಾರ್ಟ್ನ ಚೂಸ್ ಮಾಡಿ. ಅದೇ ಈ ಶಾರ್ಟ್ ಒಳಗಡೆ ಅಥವಾ ಈ 2ನ ಬೈಟ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ? ಬೈಟ್ ಒಳಗಡೆ ಏನಾಗುತ್ತೆ ಅಂತಂದರೆ 1 ಲೀಟರ್ ಮಾತ್ರ ಸ್ಟೋರ್ ಆಗುತ್ತೆ, ರೆಸ್ಟ್ ಅಮೌಂಟ್ ಓವರ್ಫ್ಲೋ ಆಗಿ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಫಾರ್ ದಿಸ್ ಟು ಶಾರ್ಟ್ ಇಸ್ ದ ಬೆಸ್ಟ್ ಆಪ್ಷನ್. ಲೆಸ್ಸೆ ನನ್ನ ಹತ್ರ 2.5 ಅಂತ ವ್ಯಾಲ್ಯೂ ಇದೆ. ಇವಾಗ ಏನು ಮಾಡಬೇಕು? ಲೆಸ್ಸೆ ಫ್ಲೋಟ್ ಇಸ್ 2.5 ಲೀಟರ್ ಆಫ್ ವಾಟರ್ ಬಾಟಲು, ಡಬಲ್ ಇಸ್ 5 ಲೀಟರ್ ಆಫ್ ವಾಟರ್ ಬಾಟಲ್ ಅಂದ್ಕೊಳ್ಳಿ. ಇವಾಗ ಈ 2.5ನ ಫ್ಲೋಟಲ್ಲಿ ಬೇಕಾದ್ರೂ ಹಾಕ್ಬೋದು, ಡಬಲಲ್ಲಿ ಬೇಕಾದ್ರೂ ಹಾಕ್ಬೋದು. ಅದನ್ನೇ 2 ಅಂತ ಇದೆ, ಓನ್ಲಿ 2 ಅಂತ ಮಾತ್ರನೇ ಇತ್ತು ಅಂದ್ಕೊಳ್ಳಿ. ಈ 2 ವ್ಯಾಲ್ಯೂನ ಫ್ಲೋಟಲ್ಲಿ ಹಾಕ್ಬೋದಾ? ಹಾಕ್ಬೋದು, ಬಿಕಾಸ್ ಇಟ್ ಇಸ್ 2.5. 2ನಲ್ಲಿ ಹಾಕ್ದಾಗ ಏನಾಗುತ್ತೆ? ಇದು ಇಂಟರ್ನಲ್ಲಿ 2.0 ಅಂತ ಸ್ಟೋರ್ ಮಾಡ್ಕೊಳುತ್ತೆ. ಚೇಂಜಸ್ 0.0, 0.1 ಈ ಥರ ಚೇಂಜಸ್ ಬಂದಾಗ ಫ್ಲೋಟ್ ಯೂಸ್ ಮಾಡಿ, ಡಬಲ್ ಯೂಸ್ ಮಾಡಿ. ನಂಬರ್ಸ್ ಬಂದಾಗ ಇಂಟೀಜರ್ ಯೂಸ್ ಮಾಡಿ. ಕ್ಯಾರೆಕ್ಟರ್ಸ್ ಮತ್ತು ಬುಲಿಯನ್ ಬಂದಾಗ ನಾನ್ ಪ್ರಿಮಿಟಿವ್ ಟೈಪ್ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಕಮಿಂಗ್ ಟು ನಾನ್ ಪ್ರಿಮಿಟಿವ್, ಇದನ್ನು ಮಿಸ್ ಮಾಡಿದ್ದೀವಿ. ಇದ್ರ ಕೆಳಗಡೆ ಕ್ಲಾಸಸ್, ಸ್ಟ್ರಿಂಗ್ಸ್, ಅರೇಸ್, ಆಬ್ಜೆಕ್ಟ್ಸ್, ಇಂಟರ್ಫೇಸಸ್, ಇದರ ಜಾವಾ ಕ್ಲಾಸಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಊಪ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತೆ. ಇದನ್ನು ಕಮಿಂಗ್ ಟ್ಯುಟೋರಿಯಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಾರ್ ತಲೆಯಿಟ್ಕೊಳ್ಳಿ, ಜಾವಾ ಡೇಟಾ ಟೈಪ್ಸ್ ಅಂದರೆ 2 ಟೈಪ್ಸ್: ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್. ಆ್ಯಂಡ್ ಅಂಡರ್ ಪ್ರಿಮಿಟಿವ್ ನಾನ್ ನ್ಯೂಮರಿಕ್ ಆ್ಯಂಡ್ ನ್ಯೂಮರಿಕ್, ದೆನ್ ಇಂಟೀಜರ್, ಫ್ಲೋಟ್ ಆ್ಯಂಡ್ ವಾಟ್ ಎವರ್ ಈ ಇಮೇಜಲ್ಲಿ ಏನು ಕಾಣ್ತಿದೆ ಅಷ್ಟು ಮಾತ್ರ ತಲೆಯಿಟ್ಕೊಳ್ಳಿ. ಐ ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್. ಆ್ಯಂಡ್ ಟಾಪ್ ಆಫ್ ಇಟ್, 1 ಇಂಟರ್ವ್ಯೂ ಕ್ವಶನ್ ಇದೆ: ಈಸ್ ಜಾವಾ ಎ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್? ಆನ್ಸರ್ ಇಸ್ ನೋ. ಯಾಕಂತಂದರೆ ಜಾವಾದಲ್ಲಿ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇರುವ ಕಾರಣ ಇದನ್ನು ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರೆಯಲ್ಲ. ದಟ್ಸ್ ಆಲ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಕ್ರಿಯೇಟ್ primitive data types and will debug the code, will understand line by line code for this one. Thank you.